ರಿಷಿ ಒಳಗೆ ನಡಿ, ರೆಸ್ಟ್ ತಗೋ. ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ. ಅಪ್ಪ ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಏನು ಮಾತಾಡಬೇಡ, ಒಳಗೆ ಬಂದಲ್ಲ, ನಡಿ ಒಳಗೆ. ಕಮಲಿ ನೀನು ಬಾಮ್ಮ ಒಳಗೆ, ನಿನ್ನೆ ಕರೀತಾ ಇರೋದು, ಬಾಮ್ಮ ಒಳಗೆ. ಬಾ ರಿಷಿ, ಎಲ್ಲರೂ ಒಳಗೆ ಬನ್ನಿ. ಮಾಮ್, ನಮ್ಮ ಬೇಬಿ ಆ ರೇಷ್ಮೆ ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಅಲ್ವಾ? ಊರ್ಮಿ, ನೀನು ಇನ್ನೂ ಅದನ್ನೇ ಮಾತಾಡ್ತಿದ್ಯಾ? ಅಯ್ಯೋ ಮಾಮ್, ಇನ್ನೇನು ಮಾಡಲಿ, ಅವಳನ್ನ ಸೀರೆ ನೋಡ್ದಾಗಿದ್ದ ಅವಳ ಮದುವೆ ಬಗ್ಗೆ ನಾನು ಕನಸು ಕಾಣ್ತಾ ಇದ್ದೀನಿ. ಕನ್ಸು ಕಾಣ್ತಿದ್ಯಾ? ನೋ ಊರ್ಮಿ, ಆ ಕನಸು ಸದ್ಯದಲ್ಲೇ ನನ್ಸಾಗತ್ತೆ, ನೋಡ್ತಾ ಇರು. ಎಸ್, ಜಿಗ ಜಿಗ ಅಂತ ಜಿಗಿಯೋ ಲೈಟ್ಸು, ಒಳ್ಳೆ ಕಲ್ಯಾಣ ಮಂಟಪ, ಗ್ರ್ಯಾಂಡ್ ಕಾಸ್ಟ್ಯೂಮು, ಗ್ರ್ಯಾಂಡ್ ಮೇಕಪ್ ಹಾಕ್ಕೊಂಡು ನಮ್ಮ ಅನಿಕಾ ನಡ್ಕೊಂಡು ಬರ್ತಾ ಇದ್ರೆ ಬೇಬಿ, ಅನಿಕಾ ಏನಾಯ್ತು? ಅಣ್ಣ, ಕೈಗೇನಾಯ್ತು? ಹಾಸ್ಪಿಟ್ಲಿಗೆ ಹೋಗಿದ್ರಾ? ಹಾಂ ರಚನಾ, ಕಮಲಿ ಅವರೇ ಕರ್ಕೊಂಡು ಹೋಗಿದ್ರು. ಕೈಗೆ ಹೊಸಿ ಪೆಟ್ಟಾಗೈತೆ, ಅವ್ರು ನೋವಿದ್ರೂ ಹೇಳ್ತಿಲ್ಲ. ಹೊಸಿ ರೆಸ್ಟ್ ತಗೋಬೇಕು ಅಂತ ಡಾಕ್ಟ್ರಿ ಹೇಳೋರೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ನೋಡ್ಕೋತೀನಿ. ಕಮಲಿ ಅವರಿಲ್ಲ ಅಂದಿದ್ರೆ ನಾನು ವಾಪಸ್ ಮನೆಗೆ ಬರ್ತಿದ್ದಿದ್ದೆ ಡೌಟುಮ್ಮ. ಸರಿಯಾದ ಸಮಯಕ್ಕೆ ನನ್ನ ಕಾಪಾಡಿದ್ದೆ ಕಮಲಿ ಅವರು. ಥ್ಯಾಂಕ್ಸ್ ಅಮ್ಮ ಕಮಲಿ. ರಿಷಿ ಮನೇಲಿಲ್ಲ ಅಂತ ಗೊತ್ತಾದ ಮೇಲೆ ನೀನೆಷ್ಟು ಗಾಬರಿ ಆಗಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂತೂ ನೀನು ಹೋಗಿ ಅವನ್ನ ಕಾಪಾಡಿ ಕರ್ಕೊಂಬಂದಿಯಲ್ಲ, ಥ್ಯಾಂಕ್ ಯು ವೆರಿ ಮಚ್. ಹಂಗೇನಿಲ್ಲ ಸರ್, ನಾನು ರಿಷಿ ಸರ್ನ ಹುಡ್ಕೊಂಡು ಹೋಗಿದ್ದೆ. ಆದರೆ ಅವ್ರನ್ನ ಕಾಪಾಡಿದ್ದು ಅದ್ಯಾವ್ರು? ಅವನಿಂದಲೇ ಸರ್. ರಿಷಿ ಸರ್ಗೆ ಹೆಚ್ಚಿಗೆ ಪೆಟ್ಟಾಗಿಲ್ಲ. ರಿಷಿ, ಈಗಲಾದರೂ ಹೇಳೋ, ಏನಾಯ್ತು ಅಂತ? ಯಾರು ನಿನ್ನನ್ನು ಕಿಡ್ನ್ಯಾಪ್ ಮಾಡಿದ್ದು? ನೀನು ಅವ್ರನ್ನ ಗುರ್ತು ಹಿಡಿತೀಯಾ? ಇಮ್ಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ನಿನಗೆ ಗೊತ್ತಿರೋ ಡೀಟೇಲ್ಸ್ ಎಲ್ಲ ಹೇಳು ರಿಷಿ. ಮೇಡಮ್, ಆಗೋಗಿರೋದಕ್ಕೆ ಪೊಲೀಸ್ ಯಾಕೆ? ರಿಷಿ ಸರ್ ವಾಪಸ್ ಬಂದವರಲ್ಲ, ಆಟೇ ಸಾಕು ಮೇಡಮ್.
ಈಗ ಮತ್ತೆ ಪೊಲೀಸು ಕೇಸು ಅಂತೆಲ್ಲ ಹೋದ್ರೆ ಇಸ್ಯ ದೊಡ್ಡದಾಯ್ತೈತೆ. ಈ ಟಿ ವಿನವರು ಪೊಲೀಸ್ನವರು ದಿನ ಬಂದು ರಿಷಿ ಸರ್ಗೆ ತೊಂದರೆ ಕೊಡ್ತಾರೆ. ಇದನ್ನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು ಅಂತ ನನ್ಗನ್ನಿಸ್ತೈತೆ. ಹೌದಮ್ಮ, ಕಮಲಿ ಅವ್ರು ಹೇಳ್ತಿರೋದು ಸರಿನೇ. ರಿಷಿ, ಯು ಲುಕ್ ಟೂ ಟಯರ್ಡ್. ತುಂಬ ಸುಸ್ತಾಗಿದೆ. ಇನ್ನು ಮೊದಲು ಹೋಗಿ ರೆಸ್ಟ್ ತಗೋಪ್ಪ. ನೋಡಿ, ಅವನ್ನ ಯಾರು ಏನೇ ಕೇಳೋದಿದ್ರು ದಯವಿಟ್ಟು ಆಮೇಲೆ ಕೇಳಿ. ಈಗ ಅವ್ನು ರೆಸ್ಟ್ ತಗೊಳ್ಳಿ ಪ್ಲೀಸ್. ಹಾಂ, ಹೋಗು. ಸರ್, ನಾನು ಹೋಯ್ತೀನಿ ಸರ್. ಏನಾಯ್ತು? ಅಲ್ಲ ಬೇಬಿ, ಹೋಗ್ತಾ ರಾಣಿ ಥರ ಹೋದ್ಯಲ್ಲ ಈಗ. ಇದೆಲ್ಲ ನೀನು ಕಂಟ್ರೋಲ್ಗೆಂತಾನೆ ಆಗಿದ್ದು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹೇಳು ಬೇಬಿ, ಏನಾಯ್ತು? ಇದಕ್ಕೆಲ್ಲ ಯಾರು ಕಾರಣ? ಹೇಳು. ಅಯ್ಯೋ, ನೋಡಿ ಮಾಮ್, ಮುಖ ಹೇಗೆ ಕೆಂಪು ಕೂತ್ಕೊಂಡಿದೆ ಅಂತ. ಇದಕ್ಕೇನಾ ನಾನು ಇಷ್ಟು ಪ್ರೀತಿಯಿಂದ ಸಾಕಿದ್ದು ಹೀಗಾಗ್ಲಿ ಅಂತನ? ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ಒಂದು ನಿಮಿಷ ಸುಮ್ಮನೆ ಇರ್ತೀಯಾ? ಅನಿಕಾ, ಹೇಳಪ್ಪ, ಏನಾಯ್ತು ಹೇಳು. ಬೇಬಿ ಪ್ಲೀಸ್ ಬಂಗಾರ, ಏನಾಯ್ತು ಅಂತ ಹೇಳು. ಎಲ್ಲ ಹಾಳಾಗೋಯ್ತು. ಸುಮ್ಮನೆ ಏನಾಯ್ತು ಏನಾಯ್ತು ಅಂತ ತಲೆಗೆ ಡ್ರಿಲ್ ಹಾಕಬೇಡಿ. ನೀವು ನಿಮ್ಮ ಕೆಲಸನ ನೋಡ್ಕೊಳ್ಳಿ. ಅನಿಕಾ, ದಯವಿಟ್ಟು ಕೋಪ ಮಾಡ್ಕೋಬೇಡ ಬಂಗಾರ. ನೀನೇನು ಅಂತ ಹೇಳಲಿಲ್ಲ ಅಂದ್ರೆ ಈ ಅಮ್ಮಮ್ಮನಿಗೆ ಏನು ಗೊತ್ತಾಗತ್ತೆ? ಹಾ, ಎಲ್ಲದಕ್ಕಿಂತ ನನಗೆ ಮುಖ್ಯ ಅನ್ನೋದು ನಿನಗೂ ಗೊತ್ತು ತಾನೇ ಬೇಬಿ? ಹೇಳು, ಏನಾಯ್ತು ಅಂತ. ಇದಕ್ಕೆಲ್ಲ ಯಾರ ಕಾರಣ ಹೇಳು. ಇನ್ಯಾರು? ಅವಳೆ, ಆ ಬಿಕ್ಕಾರಿನೇ. ಅವಳೇನ್ ಮಾಡಿದ್ಲು? ಹಾ, ಫೀಡಿಂಗ್ ಬಾಟಲ್ ಇಟ್ಕೊಂಡು ಸುಮ್ಮನೆ ಕೂತಿದ್ಲು. ಇನ್ನೇನ್ ಮಾಮ್, ನಾನ್ ಕೂಡ ಹಾಕಿದ ಋಷಿನ ಕರ್ಕೊಂಡು ಹೋದ್ಲು. ಏನು? ರಿಷಿನಾ ನೀನ್ ಕೂಡ ಹಾಕಿದ್ಯಾ? ರಿಷಿನ ಒಂದ್ ಕಡೆ ಕರ್ಕೊಂಡು ಹೋಗಿ ಮದ್ವೆ ಆಗೋ ಪ್ಲಾನ್ ಮಾಡಿದೆ. ಆದ್ರೆ ಆ ಕೆಸ್ರಿನ್ ಕಮಲಿ ರಿಷಿನ ಹುಡುಕಿ ವಾಪಸ್ ಕರ್ಕೊಂಡು ಬಂದ್ಬಿಟ್ಲು. ಅವಳು ಸರಿ ಇಲ್ಲ ಅಮ್ಮಮ್ಮ, ಸರಿ ಇಲ್ಲ. ಇನ್ನು ಈ ವಿಷಯನ ಎಲ್ರ ಹತ್ರ ಹೇಳ್ಬಿಟ್ರೆ ತುಂಬಾನೇ ಟೆನ್ಷನ್ ಆಗ್ತಿದೆ. ಓಕೆ ಬೇಬಿ, ನೀನು ಏನು ಟೆನ್ಷನ್ ಮಾಡ್ಕೋಬೇಡ. ನಾನಿದ್ದೀನಿ, ಕೂಲಾಗಿರು. ಓಕೆ? ಅಲ್ಲ ಬೇಬಿ, ಅಂದ್ರೆ ರಿಷಿ ವಾಪಸ್ ಬಂದ್ಬಿಟ್ನಾ? ಮಾಮ್, ಏನಾಗಿದೆ ನಿಮ್ಗೆ? ಸ್ಕ್ರೂ ಲೂಸ್ ಆಗಿದೆಯಾ? ಆಗ್ಲಿಂದ ಅದನ್ನೇ ತಾನೇ ಹೇಳ್ತಿರೋದು. ಊರ್ಮಿ, ನೀನು ಸ್ವಲ್ಪ ಸುಮ್ಮನಿರ್ತೀಯಾ? ಬೇಬಿ, ನೀನೇನು ತಲೆ ಕೆಡಿಸ್ಕೋಬೇಡ. ನನ್ನ ಗೆಸ್ಸು ಕರೆಕ್ಟಾಗಿದ್ದರೆ ಆ ಹಳ್ಳಿ ಗುಗ್ಗು ಆ ವಿಷಯನ ಯಾರ ಹತ್ರನೂ ಬಾಯ್ ಬಿಡಲ್ಲ. ಈ ಗ್ಯಾಪನ್ನೇ ಬಳಸ್ಕೊಂಡು ನಾವು ಮುಂದುವರಿಬೇಕು. ಓಕೆ? ಕಮಲಿ ಅವರೇ,
ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಸರ್, ಪರವಾಗಿಲ್ಲ. ನಾನು ಕಷ್ಟದಾಗಿದ್ದಾಗ ಏಟ್ಗಿಂತ ನೀವು ನನಗೆ ಸಹಾಯ ಮಾಡಿಲ್ಲ. ಅದ್ರ ಮುಂದೆ ಇದೇನೂ ಇಲ್ಲ ಸರ್. ರಿಷಿ, ನಡಿ ರೆಸ್ಟ್ ಮಾಡು. ಮೇಡಮ್, ಒಂದು ನಿಮಿಷ. ನಾನು ನಿಮಗೆ ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಂಡಿವ್ನಿ. ರಿಷಿ ಸರ್ನ ಚೆಂದಾಗಿ ನೋಡ್ಕೊಳ್ಳಿ ಮೇಡಮ್. ನಾನೇನು ಬರ್ತೀನಿ. ಹೇಳ್ಬಿಟ್ಟನ ಹೋಗ್ಬಾರ್ದ. ನನ್ನ ಎದೆ ಡವ ಡವ ಅಂತ ಹೊಡ್ಕತೈತೆ. ಈ ಕಮ್ಲಿ ಮಾಡೋದೆಲ್ಲ ಇಂಥವೆ. ಮೊದ್ಲೇ ಒಂದಾದ್ಮ್ಯಾಗ ಒಂದ್ ತಲೆನೋವು. ಇದ್ರಾಗ ಈ ಕಮ್ಲಿ ಎಲ್ಲೋದ್ಲು ಅಂತ ಬೇರೆ ಗೊತ್ತಾಯ್ತಿಲ್ಲ. ಮಾರವ, ಕಮ್ಲಿಗೆ ಏನು ಆಗದೆ ಸೇಮ್ ಆಗಿ ವಾಪಸ್ ಬರೋವಾಗ ಮಾಡುವ. ಕಮ್ಲಿ ಎಲ್ಲಿ ಹೋಗಿದ್ದೆ ನೀನು? ಏನ್ ಗಾಬರಿ ಆಗಿತ್ತು ಗೊತ್ತಾ ನಂಗೆ? ಈಗಷ್ಟೇ ಮಾರವನ್ ಕೇಳ್ಕೊತಿದ್ದೆ. ಮಾರವ ಕೇಳ್ತೀವಿ ತಾನೇ, ಎಲ್ಲೋಗಿದ್ದೆ ಹೇಳು. ನಿಂಗಿ ಯಾಕೆ ಇಟ್ಟೊಂದು ಗಾಬರಿ ಆಗಿದ್ಯಾ? ನಂಗೇನು ಆಗಿಲ್ಲ ಕಣವಿ. ಅದೇಟ್ ಸಲೀಸಾಗಿ ಹೇಳ್ಬಿಟ್ಟೆ ಕಮ್ಲಿ. ನನ್ ಜಾಗದಾಗ ನೀನ್ ಇರ್ಬೇಕಿತ್ತು, ಆವಾಗ ಗೊತ್ತಾಯ್ತಿತ್ತು. ನಂಗೆ ಅರ್ಥ ಆಯ್ತೈತೆ ಕಣವಿ, ನೀನ್ ಕೋಪ ಮಾಡ್ಕೋಬೇಡ. ಆಗ್ನಿಂದ ಅದೇ ಕೇಳ್ತೀವಿ, ಎಲ್ಲೋಗಿದ್ದೆ ಅಂತ. ಬಂದೇನಮ್ಮ, ಇಷ್ಟೊತ್ತಾದ್ರೂ ನೀನು ಬಂದಿಲ್ಲ ಅಂತ ಗಾಬರಿ ಆಗಿತ್ತು. ನೀವನ್ನ ಕೇಳಿ ಅಜ್ಜಿ, ನಾನ್ ಕೇಳಿದ್ರೆ ಆಡ್ಕತ್ತಾಳೆ. ನಿಂಗೆ ನಾನೆಲ್ಲ ಆಡ್ಕೊಂಡೆ. ಕಮ್ಲಿ, ರಿಷಿನ ಕಾಪಾಡಿದ್ ನೀನೆ ಅಂತ ಗೊತ್ತಾಯ್ತು. ನಿಂಗೇನೂ ಆಗಿಲ್ಲ ತಾನೆ? ಇಲ್ಲ ಅಜ್ಜಿ. ಏನು ರಿಷಿ ಸರ್ನ ನೀನ್ ಕಾಪಾಡ್ದ? ಎಂತ ದೊಡ್ಡ ಕೆಲಸ ಮಾಡ್ಬಿಟ್ಟು ಬಂದು ಈಗ ಏನು ಗೊತ್ತಿಲ್ದಾಗ ನಿಂತಿದ್ಯಲ್ಲವಿ. ಇದು ನಿನ್ನಿಂದ ಮಾತ್ರ ಸಾಧ್ಯ. ನನ್ನ ಹಿರಿ ಮೊಮ್ಮಗಳಿದ್ದಿದ್ರೆ ಹೇಗೆಲ್ಲ ಇರ್ತಿದ್ಲು ಅಂತ ನಾನು ಕಲ್ಪನೆ ಮಾಡ್ಕೋತಿದ್ನೋ. ನೀನು ಹಾಗೇ ಇದೆಯಾ ಕಮಲಿ. ನಿನ್ನ ನೋಡ್ತಿದ್ರೆ ನಂಗೆ ತುಂಬ ಹೆಮ್ಮೆ ಅನ್ಸತ್ತೆ. ನನ್ ಕನ್ಸನ್ನೆಲ್ಲ ಮಣ್ ಮಾಡಿ ಇಲ್ಲಿ ಅಜ್ಜಿ ಹತ್ರ ಒಳ್ಳೆ ಹೆಸರು ತಗೋತಿದ್ಯಾ? ನಿನ್ನ ಸುಮ್ನೆ ಬಿಡಲ್ಲ ಕಣೆ.
ಭಯ ಆಗಿತ್ತು ಗೊತ್ತೇನೋ? ಎಲ್ಲರಿಗೂ ಧೈರ್ಯ ಹೇಳೋದು ನೀನೇ ಹೋದಾಗ ನನಗಿನ್ಯಾರು ಧೈರ್ಯ ಹೇಳಬೇಕು? 2 ದಿನ ನೀನಿಲ್ದೇ ಇದ್ದಿದ್ದು ಜೀವನನೇ ಸಾಕನ್ನಿಸ್ಬಿಟ್ಟಿತ್ತು ನನಗೆ. ನೀನ್ ಮನೆಗೆ ವಾಪಸ್ ಬಂದಿದ್ದು ನಿನಗೆ ಪುನರ್ಜನ್ಮ ಅಲ್ಲ ಕಣೋ, ನನಗೆ. ನೀನ್ ಬಂದ ತಕ್ಷಣ ನಿನ್ ಶರ್ಟ್ ಕಾಲರ್ ಹಿಡ್ಕೊಂಡು 4 ಬಾರಿಸಿ ಪ್ರಶ್ನೆ ಕೇಳಬೇಕು ಅಂತಿದ್ದೆ. ನಿನ್ನ ನೋಡಿದ ತಕ್ಷಣ ಎಲ್ಲ ಮರ್ತೋಯ್ತು ಕಣೋ. ನೀನ್ ಸೇಫಾಗಿ ಮನೆಗೆ ವಾಪಸ್ ಬಂದಿಯಲ್ಲ, ನನಗಷ್ಟು ಸಾಕು ಕಣೋ. ರಿಷಿ, ನಿನ್ನನ್ನು ಯಾರು ಕಿಡ್ನಾಪ್ ಮಾಡಿದ್ದು? ಯಾರು? ನಾನು ಅನಿಕನ್ನ ಸುಮ್ಮನೆ ಬಿಡಲ್ಲ. ನಾನು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಸೋಷಿಯೋಪಾತ ಅವಳು. ನನ್ನ ಇಷ್ಟೆಲ್ಲ ಆಟ ಆಡಿಸಿ ಹಿಂಸೆ ಮಾಡಿದ್ಲು. ಅದನ್ನ ಬೇಕಂದ್ರೆ ಕ್ಷಮಿಸ್ಬಿಡ್ತೀನಿ. ಆದ್ರೆ ನಿಮ್ಮ ಮೇಲೆ ಆ ರೌಡಿಗಳಿಂದ ಅಟ್ಯಾಕ್ ಮಾಡಿಸಿದ್ಲಲ್ಲ, ಅದನ್ನ ಕ್ಷಮಿಸಲ್ಲ ಕಮಲಿ ಅವರೇ. ರಿಷಿ ಸರ್, ಬ್ಯಾಡ ಸರ್, ಬ್ಯಾಡ್ದಿರೋ ಮನಸ್ತಾಪಗಳು ಯಾಕೆ? ನಿಮ್ಗೆ ಹಿಂಗೆ ಮಾಡಿದ್ದು ಅನಿಕಾ ಅಂತ ಯಾರಿಗೂ ಹೇಳಲ್ಲ ಅಂತ ನಂಗೆ ಮಾತು ಕೊಡಿ. ಏನು ಹೇಳ್ತೀರಾ ಕಮಲಿ ಅವರೇ? ಅತ್ಯಾತ್ ಪಿರುತಿ ದಾರಿ ತಪ್ಪತೈತೆ ಅಂತ ಹೇಳ್ತಾರಲ್ಲ ಸರ್, ಅದೇ ಅನಿಕನಿಸಿದಾಗೂ ಆಗಿರೋದು. ಈಗ ನೀವೇನ ಅವಳ ವಿರುದ್ಧ ಮಾತಾಡಿದ್ರೆ ಅವಳ ಭವಿಷ್ಯಕ್ಕೆ ಕುತ್ತಾಯ್ತದೆ. ಇನ್ನು ಇಲ್ಲಿಗೆ ಬಿಟ್ಬಿಡುಮ ಸರ್. ಯಾರು ರಿಷಿ? ಭಯ ಪಡ್ದೆ ಹೇಳು. ನೀನು ಹೇಳಿದ್ರೆ ಮನೇಲಿ ಯಾರಿಗಾದ್ರೂ ತೊಂದರೆ ಕೊಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದಾರಾ? ಹೇಳು ರಿಷಿ. ಇಲ್ಲಮ್ಮ, ನನ್ಗೆ ಯಾರು ಅಂತ ಗೊತ್ತಿಲ್ಲ. ಯೋಚನೆ ಮಾಡು, ನಿನಗೆ ಗೊತ್ತಾಗತ್ತೆ. ರಿಷಿ, ಒಂದು ಗುಡ್ ನ್ಯೂಸ್. ನಾನು ಈಗ ತಾನೇ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದ್ದೆ. ಅವ್ರು ಹೇಳಿದ್ರು ನಿನ್ನ ಹೆಲ್ತ್ ಪೂರ್ತಿ ಸುಧಾರಿಸಿದ ಮೇಲೇ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀನಿ ಅಂತ. ಸೊ ಈಗ ಬಾಲ್ ಇಸ್ ಇನ್ ಯೋರ್ ಕೋರ್ಟ್. ನೀನೇ ಹೇಳಬೇಕು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ನಿಂಗೆ ಹೇಳಬೇಕಿತ್ತು. ಏನಪ್ಪ ಅದು? ರಿಷಿ, ನೀನು ಕಾಣೆಯಾಗಿದ್ದ ದಿವಸ ಕಮಲಿ ನಮ್ಮ ಮನೆಗೆ ಬಂದಿದ್ಲು. ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿದ್ಲು. ಹೌದು ಕಣ, ಕಮಲಿ ಒಪ್ಕೊಂಡಿದ್ದಾಳೆ.